ಹಾಸ್ಯ ಲೋಕದ ವೈಭವ ಕನ್ನಡ ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲಾ. ನಮ್ಮ ಅಂತರಾಳದ ನೋವನ್ನು ಮರೆಮಾಚಿ ರಂಗವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸಿ ತಮ್ಮ ಮಾತಿನ ಮೋಡಿಯ ಮೂಲಕ ಎದುರಿಗಿರುವ ಜನರ ಮೊಟ್ಟೆ ಹುಣ್ಣಾಗಿಸುವಂತೆ ನಕ್ಕು ವೇದಿಕೆಯ ಮೇಲೆ ಸಂಭ್ರಮಿಸಿ ನಟಿಸುವ ಹಾಸ್ಯ ನಟರ ಕುರಿತಾದ ಬದುಕಿನ ಒಂದು ಕಿರುಚಿತ್ರಣ ಈ ನನ್ನ ಕವನ ರೂಪದಲ್ಲಿ. ಹಾಸ್ಯವಿಲ್ಲದ ಯಾವುದೇ ಕಥಾ ಹಂದರವು ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತೆ. ಇಂಥ ಹಾಸ್ಯ ಕಲೆಯನ್ನ ಉಳಿಸಿ ಬೆಳೆಸೋಣ, ಗೌರವಿಸೋಣ. ಹಾಸ್ಯ ಲೋಕದ ವೈಭವ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರೆದಿರುವ ಸುರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಹಾಸ್ಯ ಲೋಕದ ವೈಭವ. ಹಾಸ್ಯ ಲೋಕದ ವೈಭವ. ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪರದೆಯ ಹಿಂದೆ ತಮ್ಮದೇ ಆದ ನೋವು ನಲಿವುಗಳನ್ನು ಸಹಿಸಿಕೊಂಡು ಪರದೆಯ ಮುಂದೆ ತಮ್ಮ ಅದ್ಭುತ ನಟನಾ ಕೌಶಲ್ಯದ ಮೂಲಕ ನಮ್ಮನ್ನು ಹೊಟ್ಟೆ ಹುಣ್ಣಾಗಿಸುವಂತೆ ನಟಿಸುವ ಹಾಸ್ಯ ಕಲಾವಿದರ ಕುರಿತಾದ ಒಂದು ಕಿರುಗವನ ಈ ಬಾರಿ ನನ್ನ ಕವನ ವಾಚನದಲ್ಲಿ. ಹಾಸ್ಯ ಲೋಕದ ವೈಭವ. ಈ ನನ್ನ ಕವನ ವಾಚನ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನವರಸಗಳಲ್ಲಿ ಒಂದಾದ ಈ ಹಾಸ್ಯ ಕಲೆಯನ್ನು ನಮ್ಮ ಮುಂದಿನ ಪೀಳಿಗೆಯೂ ಉಳಿಸಿ ಬೆಳೆಸೋಣ ಸ್ನೇಹಿತರೆ. ಅಲ್ಲಿ ಜಗಮಗಿಸುವ ಹೊಳಪಿತ್ತು, ಅಲ್ಲಿ ಜಗಮಗಿಸುವ ಹೊಳಪಿತ್ತು. ಆ ಪಾತ್ರ ರಂಗಮಂಟಪದ ಎದುರಿಗಿದ್ದರು ಹೊಟ್ಟೆ ಹುಣ್ಣಾಗಿಸಿ ನಗುತ್ತಿತ್ತು. ಅಲ್ಲಿ ಜಗಮಗಿಸುವ ಹೊಳಪಿತ್ತು, ಆ ಪಾತ್ರ ರಂಗಮಂಟಪದ ಎದುರಿಗಿದ್ದವರ ಹೊಟ್ಟೆ ಹುಣ್ಣಾಗಿಸಿ ನಗುತ್ತಿತ್ತು. ಚಿಕ್ಕ ಮಕ್ಕಳು ಮುದುಕರೆನ್ನದೆ ನಗೆಗಡಲಲ್ಲಿ ತೇಲಾಡಿ, ಚಿಕ್ಕ ಮಕ್ಕಳು ಮುದುಕರೆನ್ನದೆ ನಗೆಗಡಲಲ್ಲಿ ತೇಲಾಡಿ ತಮ್ಮದೇ ಹಾಸ್ಯ ಪ್ರಪಂಚಕ್ಕೆ ಕರೆದೊಯ್ಯುವರು ಈ ಕಲಾವಿದರು ತಮ್ಮ ಅಭಿನಯದಿಂದ ಮೋಡಿ ಮಾಡಿ. ಚಿಕ್ಕ ಮಕ್ಕಳು ಮುದುಕರೆನ್ನದೆ ನಗೆಗಡಲಲ್ಲಿ ತೇಲಾಡಿ ತಮ್ಮದೇ ಹಾಸ್ಯ ಪ್ರಪಂಚಕ್ಕೆ ಕರೆದೊಯ್ಯುವರು ಕಲಾವಿದರು ತಮ್ಮ ಅಭಿನಯದಿಂದ ಮೋಡಿ ಮಾಡಿ. ಗಂಭೀರವಾಗಿರುವ ಜನಸ್ತೋಮವ ನಗಿಸುವುದು ಗಂಭೀರ ವಿಷಯವೇ, ಗಂಭೀರವಾಗಿರುವ ಜನಸ್ತೋಮವ ನಗಿಸುವುದು ಗಂಭೀರ ವಿಷಯವೇ. ನಾಟಕ, ಯಕ್ಷಗಾನ, ಸಿನಿಮಾ ಯಾವುದಿದ್ದರೂ ಸರಿಯೇ, ನಾಟಕ, ಯಕ್ಷಗಾನ, ಸಿನಿಮಾ ಯಾವುದಿದ್ದರೂ ಸರಿಯೇ. ರಂಗವೇದಿಕೆಯಲ್ಲಿ ಪ್ರವೇಶಿಸಿದ ಹಾಸ್ಯ ನಟನ ದರ್ಬಾರ್, ರಂಗವೇದಿಕೆಯಲ್ಲಿ ಪ್ರವೇಶಿಸಿದ ಹಾಸ್ಯ ನಟನ ದರ್ಬಾರ್. ಪ್ರಾರಂಭವಾಗುವುದು ಜನರ ಚಪ್ಪಾಳೆ ಶಿಲ್ಲೆಗಳಿಂದ, ಕಲಾವಿದನಿಗೆ ಈವೇ ಪ್ರೋತ್ಸಾಹದ ವರವೇ. ರಂಗವೇದಿಕೆಯಲ್ಲಿ ಪ್ರವೇಶಿಸಿದ ಹಾಸ್ಯ ನಟನ ದರ್ಬಾರ್, ಪ್ರಾರಂಭವಾಗುವುದು ಜನರ ಚಪ್ಪಾಳೆ ಶಿಲ್ಲೆಗಳಿಂದಲೇ ಈ ಕಲಾವಿದನಿಗೆ ಪ್ರೋತ್ಸಾಹದ ವರವೇ. ನಾಟಕವೇ ಇರಲಿ, ಯಕ್ಷಗಾನವೇ ಇರಲಿ, ಗಂಭೀರ ಪಾತ್ರಗಳ ಎದುರು ಈ ಹಾಸ್ಯ ನಟ ಯಾತಕ್ಕೂ ಕಡಿಮೆ ಇಲ್ಲ ತನ್ನ ವೇಷಭೂಷಣಗಳಲ್ಲಿ. ನಾಟಕವೇ ಇರಲಿ, ಯಕ್ಷಗಾನವೇ ಇರಲಿ, ಗಂಭೀರ ಪಾತ್ರಗಳ ಎದುರು ಈ ಹಾಸ್ಯ ನಟ ಯಾತಕ್ಕೂ ಕಡಿಮೆ ಇಲ್ಲ ತನ್ನ ವೇಷಭೂಷಣಗಳಲ್ಲಿ. ವಿಚಿತ್ರ ಉಡುಗೆಗಳು, ವಿಶೇಷ ಉಡುಗೆಗಳು, ವಿಚಿತ್ರ ಉಡುಗೆಗಳು, ವಿಶೇಷ ಉಡುಗೆಗಳು. ಜನಸ್ತೋಮ ಅದ ನೋಡೇ ನಗಬೇಕು, ಇವನೇ ಹಾಸ್ಯ ದರಸ ಎನ್ನಬೇಕು. ವಿಚಿತ್ರ ಉಡುಗೆಗಳು, ವಿಶೇಷ ಉಡುಗೆಗಳು, ಜನ ಅದ ನೋಡೇ ನಗಬೇಕು, ಇವನೇ ಹಾಸ್ಯ ದರಸ ಎನ್ನಬೇಕು. ಹೀಗೆ ದಿವಂಗತ ನರಸಿಂಹರಾಜು ಬಾಲಕೃಷ್ಣ ದ್ವಾರಕೀಶರವರ ಜನ ನೋಡಿ ಅಂತೆಯೇ ಹಿಂದೆ ದಿವಂಗತ ನರಸಿಂಹರಾಜು ಬಾಲಕೃಷ್ಣ ದ್ವಾರಕೀಶರವರ ಜನ ನೋಡಿದ್ದು ಅಂತೆಯೇ. ಗಂಭೀರ ಪಾತ್ರಗಳಿಗೆ ಹೊಂದಿಕೊಂಡು ಬದುಕಿನ ಇತಿಹಾಸ ರಚಿಸುವ ಈ ಹಾಸ್ಯ ನಟನಾ ಶಕ್ತಿಯೇ ಬೇರೆ. ಹಿಂದೆ ದಿವಂಗತ ನರಸಿಂಹರಾಜು ಬಾಲಕೃಷ್ಣ ದ್ವಾರಕೀಶವರ ಜನ ನೋಡಿದ್ದು ಅಂತೆಯೇ. ಗಂಭೀರ ಪಾತ್ರಗಳಿಗೆ ಹೊಂದಿಕೊಂಡು ಬದುಕಿನ ಇತಿಹಾಸ ರಚಿಸುವ ಈ ಹಾಸ್ಯ ನಟನಾ ಶಕ್ತಿಯೇ ಬೇರೆ. ಯಕ್ಷರಂಗದಲ್ಲಿ ರಮೇಶ್ ಭಂಡಾರಿಯವರ ಹಾಸ್ಯದ ಕಚಕುಲಿ, ಯಕ್ಷರಂಗದಲ್ಲಿ ರಮೇಶ್ ಭಂಡಾರಿಯವರ ಹಾಸ್ಯದ ಕಚಕುಲಿ. ರವೀಂದ್ರ ದೇವಾಡಿಗರ ಸೀತಾರಾಮ್ ಕುಮಾರ್ ಕಟೀಲರ ಹಾಸ್ಯ ಜಗುಲಿ. ಯಕ್ಷರಂಗದಲ್ಲಿ ರಮೇಶ್ ಭಂಡಾರಿಯವರ ಹಾಸ್ಯದ ಕಚಕುಲಿ, ರವೀಂದ್ರ ದೇವಾಡಿಗ ಸೀತಾರಾಮ್ ಕುಮಾರ್ ಕಟೀಲರ ಹಾಸ್ಯ ಜಗುಲಿ. ರಾಜು ತಾಳೆಕೋಟೆಯವರ ಕಲಿಯುಗದ ಕುಡುಕನ ನಾಟಕದ ಹಾಸ್ಯದ ಹೊನಲು, ರಾಜು ತಾಳೆಕೋಟೆಯವರ ಕಲಿಯುಗದ ಕುಡುಕನ ನಾಟಕದ ಹಾಸ್ಯದ ಹೊನಲು. ಹಾಸ್ಯದಲ್ಲಿ ಎನ್ ಎಸ್ ರಾವ್ ಮಾಸ್ಟರ್ ಹಿರಣ್ಯರವರ ಹೇಗೆ ಮರೆಯುವುದು. ರಾಜು ತಾಳೆಕೋಟೆಯವರ ನಾಟಕದ ಕಲಿಯುಗದ ಕುಡುಕದ ಹಾಸ್ಯದ ಹೊನಲು. ಹಾಸ್ಯದಲ್ಲಿ ಎನ್ ಎಸ್ ರಾವ್ ಮಾಸ್ಟರ್ ಹಿರಣ್ಯನವರ ಹೇಗೆ ಮರೆಯುವುದು. ನಾಟಕವಿರಲಿ, ಯಕ್ಷಗಾನವಿರಲಿ, ಹಾಸ್ಯ ಪಾತ್ರವು ನೋಡುಗರಿಗೆ ಉಪ್ಪಿನಕಾಯಿಯಂತೆ.
ನಾಟಕವಿರಲಿ, ಯಕ್ಷಗಾನವಿರಲಿ, ಹಾಸ್ಯ ಪಾತ್ರವು ನೋಡುಗರಿಗೆ ಉಪ್ಪಿನಕಾಯಿಯಂತೆ, ಹಾಸ್ಯ ಪಾತ್ರವಿಲ್ಲದ ಕಥೆಯು ಪ್ರೇಕ್ಷಕನ ಸ್ವೀಕರಿಸುವ ಅನುಮಾನವಂತೆ. ನಾಟಕವಿರಲಿ, ಯಕ್ಷಗಾನವಿರಲಿ, ಹಾಸ್ಯ ಪಾತ್ರವು ನೋಡುಗರಿಗೆ ಊಟಕ್ಕೆ ಉಪ್ಪಿನಕಾಯಿಯಂತೆ, ಹಾಸ್ಯ ಪಾತ್ರವಿಲ್ಲದ ಕಥೆಯು ಪ್ರೇಕ್ಷಕ ಸ್ವೀಕರಿಸುವುದು ಅನುಮಾನವಂತೆ. ರಂಗಮಂಟಪದ ಮೇಲೆ ಕುಣಿದಾಡಿ ಹಾರಾಡಿ, ರಂಗಮಂಟಪದ ಮೇಲೆ ಕುಣಿದಾಡಿ ಹಾರಾಡಿ, ನಿಮ್ಮ ಮುಖದಲ್ಲಿ ನಗು ಹೊರಡಿಸುವುದು ಬಣ್ಣ ಬಣ್ಣದ ಹಾಸ್ಯದ ಮಾತಾಡಿ. ರಂಗಮಂಟಪದ ಮೇಲೆಲ್ಲ ಕುಣಿದಾಡಿ ಹಾರಾಡಿ, ನಿಮ್ಮ ಮುಖದಲ್ಲಿ ನಗು ಹೊರಡಿಸುವರು ಬಣ್ಣ ಬಣ್ಣದ ಹಾಸ್ಯದ ಮಾತಾಡಿ. ಆಧುನಿಕತೆ ಮೆರೆದಾಡು ಈ ಕಾಲದಲ್ಲಿ ಹಾಸ್ಯ ಪ್ರಜ್ಞೆ ಮರೆಯಾಗುತ್ತಿದೆ ವರ್ತಮಾನದಲ್ಲಿ. ಆಧುನಿಕತೆ ಮೆರೆದಾಡು ಈ ಕಾಲದಲ್ಲಿ ಹಾಸ್ಯ ಪ್ರಜ್ಞೆಯೇ ಮರೆಯಾಗುತ್ತಿದೆ ಈ ವರ್ತಮಾನದಲ್ಲಿ. ಇಂದು ರಂಗಮಂಟಪದಲ್ಲಿ ಪ್ರೇಕ್ಷಕರ ನಗಿಸಲು ಹಾಸ್ಯ ನಟರು ತಿನುಕಾಡಬೇಕು. ಇಂದು ರಂಗಮಂಟಪದಲ್ಲಿ ಪ್ರೇಕ್ಷಕರ ನಗಿಸಲು ಹಾಸ್ಯ ನಟರು ತಿನುಕಾಡಬೇಕು. ಏಕೆಂದರೆ ಈಗಿನ ಪ್ರೇಕ್ಷಕ ಪ್ರಭುವಿನ ಜೀವನವು ಕ್ರಿಕೆಟು, ದುಡ್ಡು, ರಾಜಕೀಯದ ಅಮಲಲ್ಲಿ ತೇಲಾಡಿ ಗಂಭೀರವಾಗುತ್ತದೆ. ಇದು ನೀವು ತಿಳಿಯಬೇಕು. ಇಂದು ರಂಗಮಂಟಪದಲ್ಲಿ ಪ್ರೇಕ್ಷಕ ಪ್ರಭುವಿನ ನಗಿಸಲು ಹಾಸ್ಯ ನಟರು ತಿನುಕಾಡಬೇಕು. ಏಕೆಂದರೆ ಈಗಿನ ಪ್ರೇಕ್ಷಕ ಪ್ರಭುವಿನ ಜೀವನವು ಕ್ರಿಕೆಟು, ದುಡ್ಡು, ರಾಜಕೀಯದ ಅಮಲಲ್ಲಿ ತೇಲಾಡಿ ಗಂಭೀರವಾಗುತ್ತಿದೆ. ಇದು ನೀವು ತಿಳಿಯಬೇಕು. ಆದರೂ ಈ ಹಾಸ್ಯ ನಟನೆಗೂ ಬೇಕು ಪ್ರೋತ್ಸಾಹ ಬೇಕು. ತನ್ನೆದುರಿಗಿರೋರು ನಕ್ಕು ನಗಿಸುವ ಈ ಕಲೆ ಬೆಳೆದು ಉಳಿಯಬೇಕು. ಆದರೂ ಈ ಹಾಸ್ಯ ನಟನೆಗೂ ಪ್ರೋತ್ಸಾಹವಿರಬೇಕು. ತನ್ನೆದುರಿಗಿರೋರ ನಗಿಸುವ ಈ ಕಲೆ ಬೆಳೆದು ಉಳಿಯಬೇಕು. ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತಿದೆ ಇಂದು ಹಾಸ್ಯ ನಟರು, ಹಾಸ್ಯ ಸನ್ನಿವೇಶಗಳು. ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತಿವೆ ಇಂದು ಹಾಸ್ಯ ನಟರು, ಹಾಸ್ಯ ಸನ್ನಿವೇಶಗಳು. ಈಗಿನ ತಂತ್ರಜ್ಞಾನದ ಲೇಪನ ಆಗಬೇಕಾಗಿದೆ. ಇದ ನೋಡಬೇಕು ಮುಂದಿನ ಪೀಳಿಗೆಗಳು. ಈಗಿನ ತಂತ್ರಜ್ಞಾನದ ಲೇಪನ ಆಗಬೇಕಿದೆ. ಇದ ನೋಡಬೇಕು ಮುಂದಿನ ಪೀಳಿಗೆಗಳು. ಇಂದು ಕಷ್ಟದಲ್ಲಿದೆ ನಮ್ಮ ನಗಿಸುವ ಹಾಸ್ಯ ನಟರ ಬದುಕು. ಇಂದು ಕಷ್ಟದಲ್ಲಿದೆ ನಮ್ಮ ನಗಿಸುವ ಹಾಸ್ಯ ನಟರ ಬದುಕು. ತೆರೆಯ ಹಿಂದೆ ಕಷ್ಟಪಟ್ಟು ತೆರೆಯ ಮುಂದೆ ತಮ್ಮ ಕಲೆಯನ್ನಿಟ್ಟು. ಇಂದು ಕಷ್ಟದಲ್ಲಿದೆ ನಮ್ಮ ನಗಿಸುವ ಹಾಸ್ಯ ನಟರ ಬದುಕು. ತೆರೆಯ ಹಿಂದೆ ಕಷ್ಟಪಟ್ಟು ನೋವನುಂಡು ತೆರೆಯ ಮುಂದೆ ತಮ್ಮ ಕಲೆಯನ್ನಿಟ್ಟು. ಕಲೆಯ ಉಳಿಸಿ ಬೆಳೆಸುವ ಈ ಹಾಸ್ಯ ನಟರ ಎಂದು ಕೀಳಾಗಿ ಕಾಣದಿರಿ. ಕಲೆಯ ಉಳಿಸಿ ಬೆಳೆಸುವ ಈ ಹಾಸ್ಯ ಕಲಾವಿದರ ಎಂದು ಕೀಳಾಗಿ ಕಾಣದಿರಿ. ಇವರಂತೆ ನಮಗೆ ನಟಿಸಿ ನಗಿಸುವ ಪ್ರತಿಭೆ ಎಲ್ಲರಲ್ಲಿಲ್ಲ, ಇದು ಮನೆಗಾಣಿರಿ. ಕಲೆಯ ಉಳಿಸಿ ಬೆಳೆಸುವ ಈ ಹಾಸ್ಯ ಕಲಾವಿದರ ಎಂದು ಕೀಳಾಗಿ ಕಾಣದಿರಿ. ಇವರಂತೆ ನಮಗೆ ನಟಿಸಿ ನಗಿಸುವ ಪ್ರತಿಭೆ ಎಲ್ಲರಲ್ಲಿಲ್ಲ, ಇದು ಮನೆಗಾಣಿರಿ. ಕಷ್ಟದಲ್ಲಿರುವ ಹಾಸ್ಯ ನಟರಿಗೆ ಸರ್ಕಾರದ ಸಹಾಯ ಹಸ್ತವಿಟ್ಟು ಹಾಸ್ಯ ನಟರ ಜೀವನವು ಹಾಸ್ಯವಾಗದೆ ಅವರ ಜೀವನದ ಬೆಂಬಲಕ್ಕೆ ಎಲ್ಲರೂ ನಿಂತು. ಕಷ್ಟದಲ್ಲಿರುವ ಹಾಸ್ಯ ನಟರಿಗೆ ಸರ್ಕಾರ ಸಹಾಯದ ಹಸ್ತವಿಟ್ಟು ಹಾಸ್ಯ ನಟರ ಜೀವನವು ಹಾಸ್ಯವಾಗದೆ ಅವರ ಬೆಂಬಲಕ್ಕೆ ಎಲ್ಲರೂ ನಿಂತು. ಮುಳ್ಳಲ್ಲರಳಿದ ಹೂವಂತೆ ಈ ಹಾಸ್ಯ ನಟರ ಬದುಕು. ರಂಗಮಂಟಪದಲ್ಲಿ ಎದ್ದು ಕುಣಿದಾಡಿ ನಕ್ಕು ನಗಿಸುವ ಪ್ರೇಕ್ಷಕ ಪ್ರಭುವಿನೇ ಈ ಹಾಸ್ಯ ನಟರ ದೈತ್ಯ ಪ್ರತಿಭೆಗೆ ಸ್ಫೂರ್ತಿ. ಮುಳ್ಳಲ್ಲರಳಿದ ಹೂವಂತೆ ಈ ಹಾಸ್ಯ ನಟರ ಬದುಕು. ರಂಗಮಂಟಪದಲ್ಲಿ ಎದ್ದು ಕುಣಿದಾಡಿ ನಕ್ಕು ನಗಿಸುವ ಇವರಿಗೆ ಮುಂದಿರುವ ಪ್ರೇಕ್ಷಕನೇ ಈ ಹಾಸ್ಯ ನಟ ದೈತ್ಯ ಪ್ರತಿಭೆಗೆ ಸ್ಫೂರ್ತಿ. ಹಾಸ್ಯ ಲೋಕದ ವೈಭವ. ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ. ಬಂದು ನನ್ನ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ವಂದನೆಗಳು. ಕವನದ ಮನೆ